ವೇಸ್ಟು ಇನ್ವಿಟೇಷನ್ ಕಾರ್ಡಲ್ಲಿ ಎನ್ವಲಪ್ ಕವರ್ನ ಹೆಂಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ 2 ಸೈಡಲ್ಲೂ 1 ಸೆಂಟಿಮೀಟರ್ ಅಷ್ಟು ಸ್ಕೇಲಲ್ಲಿ ಗೆರೆ ಎಳ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತಾಯಿದ್ದೀನಿ, ಕೆಳಗಡೆ ಈಗ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಾನು 6 ಸೆಂಟಿಮೀಟರ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಈಗ ಮೇಲ್ಗಡೆ ನಾನು ಒಟ್ಟು 4 ಸೆಂಟಿಮೀಟರ್ ಅಷ್ಟು ಲೈನ್ ತೊಗೊತಾ ಇದ್ದೀನಿ. ಇನ್ನು ಮಧ್ಯದಲ್ಲಿ ನನಗೆ ಕರೆಕ್ಟಾಗಿ 7 ಸೆಂಟಿಮೀಟರ್ ಅಷ್ಟಿದೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಈ ಸೈಡಲ್ಲಿ ಏನು ನಾನು ತೊಗೊಂಡಿದ್ದೀನಿ ಅದನ್ನು ನೀವು ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಆ ಸೈಡಲ್ಲಿ ಇರೋವಂಥ 4 ಮೂಲೆಗೂ ಅದು ನಮಗೆ ಬೇಡದೇ ಇರೋ ಅಂಥದ್ದು, ಅದನ್ನು ನಾವು ಈಗ ಕಟ್ ಮಾಡ್ಕೋಬೇಕು. ಈಗ ನೋಡಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನಾನು ಸಿಸರಿಂದ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು 4 ಕಡೆ ಕೂಡ ಅದನ್ನು ಕಟ್ ಮಾಡಿಕೊಂಡೆ. ಈ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಏನಂತ ಹೇಳಿದ್ರೆ, ಈ ಕೆಳಗಡೆ ಪೋರ್ಷನ್ ಏನು ನಾವು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ಮತ್ತು ಸೈಡಲ್ಲಿ ಮತ್ತು ಮೇಲ್ಗಡೆ ಇದಿಷ್ಟನ್ನು ಕೂಡ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ಕೆಳಗಡೆ ಇದನ್ನು ನಾವೀಗ ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಏನು ಮಾಡ್ತಿದ್ದೀವಿ, ಫೆವಿಕಾಲ್ನ ಯೂಸ್ ಮಾಡಿ ಅಂಟಿಸ್ತಾ ಇದ್ದೀವಿ. ಸೊ ಇದನ್ನು ಸ್ವಲ್ಪ ಕ್ಲೀನಾಗಿ ಅಂಟಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಬಿಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಫೆವಿಕಾಲ್ನ ಸ್ವಲ್ಪ ಚೆನ್ನಾಗಿ ಹಾಕಿ ಎರಡೂ ಕಡೆನೂ ಸ್ವಲ್ಪ ಚೆನ್ನಾಗಿ ಅಂಟಿಸ್ದಾಗ ಮಾತ್ರ ಅದು ಕುತ್ಕೊಳ್ಳುತ್ತೆ. ಈಗ ನಾನು 2 ಕಡೆ ಕೂಡ ಸ್ವಲ್ಪ ಪ್ರೆಷರ್ ಕೊಟ್ಟು ಅದನ್ನು ಚೆನ್ನಾಗಿ ಅಂಟಿಸ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ಬೋದು ಅದು ಅಂಟಿಸಾಯಿತು. ನಂತರ ಈಗ ಮೇಲ್ಗಡೆದು ಏನಿರುತ್ತೆ, ಈಗ ನಾವು ಎನ್ವಲಪ್ ಕವರ್ಗೆ ಮುಚ್ಚಬೇಕಾಗಿರೋಂಥ ಪೋರ್ಷನ್ನ ನಾನು ಸ್ಕೇಲ್ ಯೂಸ್ ಮಾಡಿಕೊಂಡು ಅದನ್ನು ಸಹ ಫೋಲ್ಡ್ ಮಾಡಿದೆ. ಈಗ ನನ್ನ ಇನ್ವಿಟೇಷನ್ ಮುಂದೆ ಇರುತ್ತಲ್ಲ, ಇವಾಗ ನೀವು ನೋಡ್ಬೋದು ಇನ್ವಿಟೇಷನ್ ಮುಂದೆ ಗಣಪತಿ ಫೋಟೋ ಇಲ್ಲ ಯಾವುದಾದ್ರೂ ತುಂಬ ಡಿಸೈನಿಂಗ್ಸು ಇರುತ್ತೆ. ಅದನ್ನು ಆಲ್ರೆಡಿ ನಾನು ಏನು ಮಾಡಿದೆ, ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಅದನ್ನು ಹಿಂದ್ಗಡೆಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನೋಡ್ಬೋದು ನೀವು ಆಲ್ರೆಡಿ ಅದನ್ನು ಪೇಸ್ಟ್ ಮಾಡಿದ್ದೀನಿ. ಮತ್ತು ನಾನು ಏನು ಮಾಡಿದ್ದೆ ಅಂದರೆ, ಆಲ್ರೆಡಿ ಇನ್ವಿಟೇಷನ್ ಕವರಲ್ಲೇ ಸಿಗುವಂಥ ಕೆಲವೊಂದು ಕಟ್ಟಿಂಗ್ಸ್ನ ಇಟ್ಕೊಂಡಿದ್ದೆ. ಸೊ ಅದಕ್ಕೂ ಕೂಡ ಫೆವಿಕಾಲ್ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಸೊ ಫೈನಲಿ ಎನ್ವಲಪ್ ಕವರು ರೆಡಿ ಆಯಿತು. ಈಗ ಫೈನಲಿ ಎನ್ವಲಪ್ ಕವರ್ ರೆಡಿ ಆಯ್ತು. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಆಲ್ರೆಡಿ ಇನ್ವಿಟೇಷನ್ ಕವರಲ್ಲೇ ಸಿಗೋ ಅಂಥ ಇದನ್ನು ಕಟ್ ಮಾಡಿ ಇಟ್ಕೊಂಡು ಅದನ್ನು ಇಲ್ಲಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಹಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದನ್ನು ನಾವು ಮದುವೆಗೆ ಯಾವ್ದಾದ್ರು ಫಂಕ್ಷನ್ಸ್ಗೆ ಯಾರಿಗಾದ್ರು ದುಡ್ಡು ಕೊಡಬೇಕು ಅಂದಾಗ ಈ ಥರ ಇಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟಾಗಿರುತ್ತೆ ಕೂಡ. ನಿಮ್ಮ ಮನೆಯಲ್ಲೇ ಸಿಗೋವಂಥ ವೇಸ್ಟ್ ಶೀಟಿಂದ ಈ ಥರ ತುಂಬ ಡಿಸೈನಿಂಗಾಗಿ ಎನ್ವಲಪ್ ಕವರ್ಸ್ನ ರೆಡಿ ಮಾಡ್ಬೋದು. ಇವಾಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಆಲ್ರೆಡಿ ನಾನು ಕೆಲವೊಂದು ಎನ್ವಲಪ್ ಕವರ್ನ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇದೇ ರೀತಿ ಬೇರೆ ಬೇರೆ ಡಿಸೈನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.